ಅಂದರೆ ನಾವು ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಉಟ್ಟಂತ ಸೀರೆ ಗಟ್ಟಿಯಾಗಿದ್ರೆ ಸೂಳಿಗೇರಿಯಲ್ಲಿ ಮನೆ ಮಾಡಿದ್ರು ಯಾವ ಕಳಂಕ ಬರಂಗಿಲ್ಲ. ಕೆಲಸ ಯಾವುದಾದ್ರೇನು ಭಕ್ತಿ ಶ್ರದ್ಧೆ ಸಮಯವನ್ನು ಕೊಟ್ಟು ಆ ಕೆಲಸವನ್ನ ಮಾಡಬೇಕು. ಹೆಣ್ಣಿನ ಮನಸ್ಸುಳ್ಳವರು ಗಂಡಿನ ದೇಹ ಉಳ್ಳವರು. ನಾವು ಹೆಣ್ಣಿನ ಮನಸ್ಸುಳ್ಳವರು ಗಂಡಿನ ದೇಹ ಉಳ್ಳವರು. ನಮಗೆ ಯಾವ ಕೆಲಸ ಕೊಟ್ರು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಹೆಣ್ಮಕ್ಳು ಮಾಡೋ ಕೆಲಸ ಕೊಟ್ರೆ ಅವ್ರಕ್ಕಿಂತ ಡಬಲ್ಲೇ ಮಾಡ್ತೀವಿ ನಾವು. ತಾಯಿ 10 ಜನನ ಮಕ್ಕಳನ್ನ ಹೆತ್ತಿದ್ರು 10 ಜನನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾಳೆ. ಯಾರು ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಅಂತ 10 ಜನನ ಒಂದೇ ದೃಷ್ಟಿಯಲ್ಲಿ ನೋಡ್ತಾಳೆ. ಮತ್ತೆ ಎಲ್ಲವನ್ನ ಸಮಾನವಾಗಿ ಹಂಚುತ್ತಾಳೆ, ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಂಚುತ್ತಾಳೆ. ಹಂಗೆ ಕೊಡ್ತಕ್ಕಂಥ ಮನಸ್ಸು ಇಲ್ಲಿಯ ಜನಗಳಿಗೆ ಇರಬೇಕು. ಇಲ್ಲಿ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥ ಮನಸ್ಸುಗಳು ಮಂಗಳೂರು ಭಾಗದಲ್ಲಿ ಇದಾವೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಬೇಕು. ಸರ್ವಜ್ಞ ಒಂದು ಮಾತು ಹೇಳಿದಾನೆ, ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಉಟ್ಟಂತ ಸೀರೆ ಗಟ್ಟಿಯಾಗಿದ್ರೆ ಸೂಳಿಗೇರಿಯಲ್ಲಿ ಮನೆ ಮಾಡಿದ್ರು ಯಾವ ಕಳಂಕ ಬರಂಗಿಲ್ಲ. ಕೆಲಸ ಯಾವುದಾದ್ರೇನು ಭಕ್ತಿ ಶ್ರದ್ಧೆ ಸಮಯವನ್ನು ಕೊಟ್ಟು ಆ ಕೆಲಸವನ್ನ ಮಾಡಬೇಕು. ಆ ಕೆಲಸವನ್ನ ನನ್ನ ಸಮುದಾಯದವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಹೆಣ್ಣಿನ ಮನಸ್ಸುಳ್ಳವರು ಗಂಡಿನ ದೇಹ ಉಳ್ಳವರು. ನಾವು ಹೆಣ್ಣಿನ ಮನಸ್ಸುಳ್ಳವರು ಗಂಡಿನ ದೇಹ ಉಳ್ಳವರು. ನಮಗೆ ಯಾವ ಕೆಲಸ ಕೊಟ್ರು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಹೆಣ್ಮಕ್ಳು ಮಾಡೋ ಕೆಲಸ ಕೊಟ್ರೆ ಅವ್ರಕ್ಕಿಂತ ಡಬಲ್ಲೇ ಮಾಡ್ತೀವಿ. ನಾವು ಅವ್ರಕ್ಕಿಂತ ಡಬಲ್ಲೇ ಮಾಡ್ತೀವಿ. ಅಡಿಗೆಯಿಂದ ಹಿಡಿದು ಕೆಲಸ ಮಾಡೋದ್ರಿಂದ ಹಿಡಿದು ಅವ್ರಕ್ಕಿಂತ ಚಂದ ಕೆಲಸ ಮಾಡ್ತೀವಿ, ಅವ್ರಕ್ಕಿಂತ ಚಂದ ತಯಾರು ಮಾಡ್ಕೊಳ್ತೀವಿ. ನಮ್ಮ ದೇಹವನ್ನ ನಾವು ರೆಡಿ ಆಗ್ತೀವಿ. ಆ ರೀತಿ ಒಂದು ಮನಸ್ಸುಳ್ಳವರು ನಮ್ಮ ಸಮುದಾಯದವರು. ಅಂಥವರಿಗೆ ಕೆಲಸಗಳನ್ನ ಕಲ್ಪಿಸ್ರಿ. ಅವ್ರಿಗೆ ಅನುಕಂಪ ಕೊಡೋದು ಬೇಡ, ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ರಿ. ಇವತ್ತು ಮಂಜಮ್ಮ ಜೋಗತಿ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂದ್ರೆ ನಾನು ಯಾವ MBBS ಓದಿಲ್ಲ, ಯಾವ ಕಾಲೇಜ್ ಮೆಟ್ಲನ್ನ ಹತ್ತಲಿಲ್ಲ. ನಾನು SLC ಓದಿದ್ದು, ಸೈನ್ಸ್ ಇಂಗ್ಲಿಷ್ 2 ಸಬ್ಜೆಕ್ಟ್ ಫೇಲ್ ಆಗಿದ್ದವು. ನಾನು ಯಾವ ಕಾಲೇಜು ಹೋಗದೆ ಇದ್ರು ಕರ್ನಾಟಕದ 100 ಕಾಲೇಜು ಮೆಟ್ಟಿಲುಗಳನ್ನು ಹತ್ತಿಸಿದೆ. ನನ್ನ ಕಲೆ ಕರ್ನಾಟಕದ 100 ಕಾಲೇಜು ಮೆಟ್ಲನ್ನು ಹತ್ತಿದ್ದೀನಿ. ನಾನು ಯಾವ MBBS ಅನ್ನ ಓದಲಿಲ್ಲ, ಯಾವ ಡಾಕ್ಟರೇಟ್ 3 ವರ್ಷದ ಗಟ್ಟಲೆ 5 ವರ್ಷದ ತನಕ ಡಿಗ್ರಿ ಓದಲಿಲ್ಲ. ಆದರೆ ನನ್ನ 2 ಪುಸ್ತಕಗಳು, ಮಂಜಮ್ಮ ಜೋಗತಿ ಅನ್ನೋ ಒಂದು ಪುಸ್ತಕ, ನಡುವೆ ಸುಳಿವ ಹೆಣ್ಣು ಅನ್ನೋದೊಂದು ಪುಸ್ತಕ ಕರ್ನಾಟಕದ 15 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಡಿಗ್ರಿ ಮಕ್ಕಳಿಗೆ 15 ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಆಗಿದೆ. ಬಂಧುಗಳೇ, ನಾವು ಏನೇ ಮಾಡಿದ್ರು ಧೈರ್ಯದಿಂದ ಮಾಡ್ತಾ ಇರ್ಬೇಕು. ನಮ್ಮ ಮನಸ್ಸಿಗೆ ಬಂದಿದ್ದ ಕೆಲಸವನ್ನ ನಾವು ಧೈರ್ಯವನ್ನು, ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ. ನಾವು ಯಾವ ಕೆಲಸವನ್ನ ಮಾಡ್ತೀವೋ ಆ ಕೆಲಸದಲ್ಲಿ ನಮ್ಮನ್ನ ನಾವು ಗುರ್ಸ್ಕೊಳ್ತಕ್ಕಂಥ ಕೆಲಸವನ್ನ ನಾವೇ ಮಾಡ್ಕೋಬೇಕು. ಮೊದಲು ನಮ್ಮನ್ನ ಯಾರು ಗುರ್ಸ್ಕೊಳ್ಳೋದಿಲ್ರಿ. ನಮ್ಮನ್ನ ಗುರುತಿಸ್ರಿ ಅಂತ ಹೋದ್ರೆ ಕಾಲಿಡ್ದು ಎಳೆಯೋರೇ ಜಾಸ್ತಿ, ನಮ್ಮನ್ನು ಮುಂದಕ್ಕೆ ಬಿಡೋದೇ ಇಲ್ಲ. ಅವರು ಕಾಲಿಡಿದು ಎಳೆಯೋರೇ ಜಾಸ್ತಿ. ಅದಕ್ಕೆ ನೀವು ಏನೇ ಮಾಡ್ರಿ, ದೇವರು ದೇವಸ್ಥಾನದಲ್ಲಿಲ್ಲ.